ಹಾಂ, ಈಗ ಸ್ಟಾರ್ಟಿಂಗೇ ಮಾಡಿ ಸರ್. ಗಾಡಿ ಆನಲ್ಲಿದೆ. ಫಸ್ಟ್ ಗೇರ್ ಎಂಗೇಜ್ ಮಾಡಿ. ಹಾಂ ಸರ್. ಹಾಂ, ಈಗ ಮೂವ್ ಮಾಡಿ ಸರ್. ಮೂವ್ ಮಾಡಿ ಆ ಕಡೆ ಮಿರರಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಏನು ಗೊತ್ತಿಲ್ಲಲ್ಲ. ಓಕೆ. ಹಾಂ, ಈಗ ಎಕ್ಸಲೇಟರ್ ಕೊಡಿ ಸರ್. ಬ್ರೇಕ್ ಬಿಡಿ, ಕ್ಲಚ್ ಪೂರ್ತಿ ಬಿಡಿ. ಸೆಕೆಂಡ್ ಗೇರು, ಎಕ್ಸಲೇಟರ್ ಬಿಡಿ, ಕ್ಲಚ್ಚು, ಸೆಕೆಂಡ್ ಗೇರು. ಹಾಂ, ಓಕೆ. ಮುಂದೆ ನೋಡಿ ಸರ್, ಬೈಕ್ ಇದೆ. ಹೋಗ್ಲಿ ಸ್ಲೋ ಮಾಡಿ. ಇಲ್ಲ, ಮುಂದೆ ಹೋಗ್ಲಿ ಸರ್, ಅಲ್ಲಿವರೆಗೆ ಹೋಗ್ಬಾರ್ದು. ಹಾಂ, ಹೋಗ್ಲಿ ಹೋಗ್ಲಿ ಸರ್, ಹೋಗ್ಲಿ. ಎಕ್ಸಲೇಟರ್ ಕೊಡಿ ಸರ್, ಹೋಗಿ. ಥರ್ಡ್ ಗೇರ್ ಹಾಕಿ ಈಗ. ಹಾಂ, ಥರ್ಡಿಗೆ ಹಾಕಿ. ಓಕೆ. ಈಗ ನಿಲ್ಲಿಸ್ಬೇಕು ಸರ್, ಸ್ಟಾಪ್ ಮಾಡಬೇಕು. ಇಲ್ಲ ಅಲ್ಲೇ ಟರ್ನ್ ಮಾಡಬೇಕಂತ ಹೇಳಿದ್ರೆ ಇಲ್ಲೇ ಸ್ಲೋ ಮಾಡಿ. ಸ್ಲೋ ಬ್ರೇಕು, ಕ್ಲಚ್ ಬ್ರೇಕು. ಮುಂದೆ ಬಂದುಬಿಟ್ರಿ. ಹಾಂ, ಹೋಗಲ್ಲ, ಅಲ್ಲಿದೆ. ಹಾಂ, ಹೋಗಿ. ಈಗ ಸೆಕೆಂಡ್ ಗೇರ್ ಬನ್ನಿ. ಸೆಕೆಂಡಿಗೆ ಬರ್ರಿ. ಹಾಂ, ಈಗ ಈ ಕಡೆ ಸ್ವಲ್ಪ ತೊಗೊಂಡ್ಬಿಟ್ಟು ಲೆಫ್ಟ್ ಸೈಡ್ಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಪೂರ್ತಿ ಟರ್ನ್ ನೋಡಿರಿ ಸರ್, ಯೂ ಟರ್ನ್. ಹಾಂ, ಪೂರ್ತಿ ಟರ್ನ್ ನೋಡಿರಿ. ಮೂವ್ ಮಾಡಿ ಗಾಡಿ, ಅದೇ ಸ್ಟೇಟ್ ಬರುತ್ತೆ ಸ್ಟೇರಿಂಗು. ಮೂವ್ ಮಾಡಿ ಅಷ್ಟೇ. ಎಸ್ ಎಸ್, ಅಷ್ಟೇ ಸ್ಲೋ. ಎಕ್ಸಲೇಟ್ರ್ ಕೊಡಿ, ಕ್ಲಚ್ ಬಿಡಿ. ಹಾಂ, ಓಕೆ. ಈಗ ಥರ್ಡ್ ಗೇರಿಗೆ. ಎಸ್, ಥರ್ಡ್ ಗೇರ್. ಮುಂದ್ಗಡೆ ಈ ಸೆಂಟ್ರ್ ಪಾಯಿಂಟಲ್ಲಿ ನೋಡಿ ಸರ್. ಸೆಂಟ್ರ್ ಪಾಯಿಂಟನ್ನು ನೋಡ್ತಾ ಇದ್ರೆ ನಮ್ಮ ಗಾಡಿ ಸೆಂಟ್ರಲ್ಲೇ ಹೋಗುತ್ತೆ. ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಗಾಡಿ ಲೆಫ್ಟ್ ರೈಟ್ ಹೋಗ್ತಾರೆ. ಸ್ಟೇರಿಂಗ್ ಕರೆಕ್ಟಾಗಿ ಹಾಗೆ ಹಿಡ್ಕೊಳ್ಳಿ, ಲೈಟಾಗಿ ಹಿಡ್ಕೊಳ್ಳಿ ಸರ್. ಪೂರ್ತಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಂ, ಫ್ರೀಯಾಗಿ ಹಿಡ್ಕೊಳ್ಳಿ ಸರ್. ಈಗ ಥರ್ಡ್ ಗೇರಲ್ಲಿ ಹೋಗ್ತಿದ್ದೀರಿ. ಹಾಂ, ಹಿಂಗೆ ಮೂವ್ ಮಾಡಿ ಸರ್. ಆಕ್ಸಿಲೇಟರ್ ಕೊಟ್ಟಿರಿ, ತೊಂದರೆ ಇಲ್ಲ, ರೋಡ್ ಫ್ರೀ ಇದೆ, ಹೋಗಲಿ. ಮತ್ತು ಆ ಮಿರರಲ್ಲೂ ಅದು ಸ್ವಲ್ಪ ಲಕ್ಷ್ಯ ಇರ್ಬೇಕು ಸರ್. ಆ ಕಡೆ ಮಿರರಲ್ಲೂ ಈ ಕಡೆ ಮಿರರಲ್ಲೂ. ಯಾಕಂದ್ರೆ ಹಿಂದ್ಗಡೆ ಬೈಕ್ ಬರುತ್ತೆ, ಒಂದು ಬೈಕ್ ಬರ್ತಾಯಿದೆ ನೋಡಿ. ಸೊ ಇಲ್ಲೂ ನೋಡ್ಬೋದು, ನೀವು ನೋಡ್ತಿರುತ್ತೆ. ಸೊ ಅದಕ್ಕೆ ರೈಟಿಗೆ ತೊಗೊಳ್ಬೇಕಾದ್ರೆ ಅವ್ರು ನೋಡ್ಕೊಂಬಿಟ್ಟು ಯಾವ್ದು ಇಲ್ಲ ಅಂದಾಗ ರೈಟ್ ತೊಗೋಬೇಕು. ಸೊ ಇಲ್ಲಿ ಮುಂದೆ ಸ್ವಲ್ಪ ರೋಡ್ ಇದ್ದಂಗಿದೆ, ಇಲ್ಲಿ ಸ್ಲೋ ಮಾಡಬೇಕು. ಈಗ ಎಲ್ಲೇ ಈಗಿಂದ್ರೆ ಸ್ಲೋ ಮಾಡ್ಕೊಂತ ಹೋಗ್ಬೇಕು, ಸ್ವಲ್ಪ ಬ್ರೇಕ್ ಯೂಸ್ ಮಾಡ್ತಾ. ಈಗ ಸೆಕೆಂಡ್ ಗೇರಿಗೆ ಬನ್ನಿ. ಹಾಂ, ಈಗ ಲೈಟಾಗಿ ಹಾಗೆ ಮೂವ್ ಮಾಡ್ತಾ ಹೋಗಿ ಸರ್. ಈಗ ತುಂಬ ಸ್ಲೋ ಆಗಿಬಿಡ್ತಂದ್ರೆ ಫಸ್ಟ್ ಗೇರಿಗೆ ಬಂದು ಮೂವ್ ಮಾಡ್ಬೋದು. ಹಾಂ, ಸೊ ಅಲ್ಲಿ ರೈಟ್ ಇದ್ದಾವೆ, ಅಲ್ಲಿ ಗುಂಡಿ ಇದೆ ನೋಡಿ. ಸೊ ಇದನ್ನು ನೋಡಿ ತಪ್ಪಿಸ್ಬೇಕು. ಹಾಂ, ಸ್ಲೋ ಆಗಿ ಹಾಗೆ ಮೂವ್. ಹೌದು ಸರ್, ಹಾಗೆ. ಈಗ ಥರ್ಡ್ ಗೇರಿಗೆ. ಓಕೆ. ಗೇರ್ ಚೇಂಜ್ ಮಾಡುವಾಗ ಗೇರ್ ಕಡೆ ನೋಡಬೇಡಿ, ಮೈಂಡೆಲ್ಲ ಗೇರ್ ಇದೆ, ಥರ್ಡ್ ಗೇರಲ್ಲಿದೆ ಅಂತ. ಸೊ ಯಾಕಂದ್ರೆ ಮುಂದೆಗಡೆ ಗಾಡಿಗಳು ಬರ್ತವೆ, ಕಾನ್ಸಂಟ್ರೇಷನ್ ಮುಂದೆಗಡೆ. ಈಗ ಫೋರ್ತ್ ಗೇರ್ ಹಾಕಿ ಸರ್, ಜಸ್ಟ್ ಹಿಂದೆ ಹೇಳ್ಕೊಳ್ಳಿ. ಎಸ್, ಫೋರ್ತ್ ಗೇರು. ಸೊ ಫೋರ್ತ್ ಗೇರಲ್ಲಿ ಗಾಡಿ ಸ್ಪೀಡ್ ಇರುತ್ತೆ ಸರ್. ಸೊ ಕಂಟ್ರೋಲ್ ಆಗಿರೋಕೆ ಮುಂದೆಗಡೆ ಕಾನ್ಸಂಟ್ರೇಷನ್ ಇರಲಿ. ಸೊ ಈಗ ಅಲ್ಲಿ ಸ್ಲೋ ಮಾಡಬೇಕು. ಸೊ ಗೇರ್ನ ನ್ಯೂಟ್ರಲ್ಲಿ ತಂದುಬಿಡಿ, ನ್ಯೂಟ್ರಲ್ಲಿ ತನ್ನಿ. ಎಸ್, ಈಗ ಬ್ರೇಕ್ ಮೇಲೆ ಸ್ವಲ್ಪ ಕಾಲಿಟ್ಕೊಂಡು ಸ್ಲೋ ಮಾಡಿ ಸರ್ ಗಾಡಿನ. ಬ್ರೇಕ್ ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತಾ ಸ್ಲೋ ಮಾಡಿ. ಈಗ ಸೆಕೆಂಡ್ ಗೇರ್ ಇದ್ದೀನಿ ಸರ್. ಸೆಕೆಂಡ್ ಇದ್ದೀನಿ ಸಾಕು. ಫಸ್ಟ್ ಇತ್ತಂದ್ರೆ ಸ್ಲೋ ಮಾಡಿ, ಫುಲ್ ಕಟ್ ಹೊಡಿರಿ ಸರ್ ಇಲ್ಲಿ. ಹಾಂ, ಬರಲಿ, ಹೋಗುತ್ತೆ. ಮೂವ್ ಮಾಡಿ, ಕ್ಲಚ್ ಬಿಡಿ, ಸ್ಲೋ ಬಿಡಿ, ಈಗ ಬಿಡಿ, ಸ್ಟೇರಿಂಗ್ ಬಿಡಿ. ಹಾಂ, ಎಸ್, ಹಂಗೆ ಹೋಗಲಿ ಸರ್. ಈಗ ಕ್ಲಚ್ ಬಿಟ್ಬಿಡಿ, ಎಕ್ಸಲೇಟರ್ ಕೊಡಿ. ಸೆಕೆಂಡ್ ಗೇರು, ಎಕ್ಸಲೇಟರ್ ಬಿಡಿ, ಕ್ಲಚ್ ಪ್ರೆಸ್ ಮಾಡಿ, ಸೆಕೆಂಡ್ ಗೇರ್. ಎಸ್, ಕ್ಲಚ್ ಪೂರ್ತಿ ಆಗಿಬಿಡಿ, ಕ್ಲಚ್ ಮೇಲೆ ಕಾಲಿಡಬೇಡಿ. ಈಗ ಮುಂದೆ ಬೈಕ್ ಬರ್ತಾ ಇದೆ. ಸೊ ಇಲ್ಲಿ ಏನು ನೀವು ತಲೆ ಕೆಡ್ಸ್ಕೊಬಿಡಿ ಸರ್. ನಮ್ಮ ಸ್ವಲ್ಪ ಲೆಫ್ಟಿಗೆ ಬಂದು ಎಡ್ಜ್ ಇದೆಯಲ್ಲ, ಈ ಸೆಂಟ್ರ್ ಪಾಯಿಂಟು ಈ ಎಡ್ಜಲ್ಲಿ ಮ್ಯಾಚ್ ಆಗ್ತಿರ್ಬೇಕು. ನೀವು ಹೋದ ಬಿಡಿ, ತೊಂದರೆ ಇಲ್ಲ. ಸೊ ಆ ಮ್ಯಾಚ್ ಮಾಡ್ತಾ ನೀವು ಹೋದಂದರೆ ನಿಮ್ಗೆ ಅಲ್ಲಿ ರೈಟ್ ಸೈಡ್ಗೆ ಅವ್ರು ಹೋಗ್ಬೋದು, ಜಾಗ ಇರುತ್ತೆ. ಈಗ ಥರ್ಡ್ ಗೇರು.
ಸೊ ಇಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸರ್. ಏನಂತ ಹೇಳಿದ್ರೆ ಲೆಫ್ಟ್ ಜಡ್ಜ್ಮೆಂಟ್ಗೆ ಈ ಮೂರ್ತಿ ಇದೆಯಲ್ಲ ಸರ್, ಸೆಂಟರ್ ಪಾಯಿಂಟು, ಈ ಕ್ರಾಸ್ ಈಗ ನಿಮ್ಗೆ ಎಲ್ಲಿ ಕಾಣಿಸ್ತದೆ, ಎಲ್ಲಿ ಹೋಗ್ತಾ ಇದೆ ಅನ್ಸುತ್ತೆ ಸರ್ ಅದು? ಆ ಸೈಡ್ಗೆ ಇದೆಯಾ? ಸೊ ಇನ್ನೂ ಸ್ವಲ್ಪ ಸೈಡಿಗೆ ತೊಗೊಂಬನ್ನಿ, ಲೆಫ್ಟಿಗೆ ತೊಗೊಂಬನ್ನಿ. ಈಗ ಎಲ್ಲಿ ಹೋಗ್ತಾ ಇದೆ ಅನಿಸ್ತದೆ? ಎಡ್ಜಿಗಿದೆ ಅಲ್ವಾ? ಸೊ ಈಗ ನಮ್ಮ ವೀಲು ಎಡ್ಜಿಗಿದೆ ಸರ್. ಸೊ ಇಲ್ಲೇ ಬೇಕಾದ್ರೆ ಸೊ ಇದನ್ನು ನೀವು ಸೆಂಟರ್ ಪಾಯಿಂಟನ್ನು ಮ್ಯಾಚ್ ಮಾಡ್ತಾ ಹೋಗ್ಬೇಕು ಈ ಲೆಫ್ಟ್ ಸೈಡ್ ಜಡ್ಜಿಗೆ. ಈಗ ಅವಾಗ ನಿಮ್ಗೆ ಎದುರುಗಡೆ ಗಾಡಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಲೆಫ್ಟ್ ವೀಲ್ ಎಷ್ಟು ನಾವು ಸೈಡಿಗೆ ತೊಗೋಬೋದು ಅಂತ ಸರ್. ಫೈನ್. ಈಗ ನೀವು ಲೆಫ್ಟ್ ಸ್ಟೇಟ್ ಹೋಗ್ತೀರಾ, ಈ ಕಡೆ ಬರ್ತೀರಾ, ರೈಟ್ ಸೈಡ್ ಅಂದರೆ ಇಂಡಿಕೇಟರ್ ಹಾಕಿ ಸ್ಲೋ ಮಾಡಿ, ಕ್ಲಚ್ ಪ್ರೆಸ್ ಮಾಡಿ, ಫಸ್ಟ್ ಗೇರಿಗೆ ಹಾಕಿ ಇಂಡಿಕೇಟರ್ ಕೊಡಿ, ಸ್ಲೋ ಆಗಿ ಮೂವ್ ಮಾಡಬೇಕು. ಹಾಂ, ಸ್ಲೋ ಆಗಿ, ತುಂಬ ಸ್ಲೋ. ಸೊ ಇಂಥ ಏರಿಯಾದಲ್ಲಿ ಏನಂದರೆ ಸ್ವಲ್ಪ ಅಲ್ಲಿ ಇದು ಗಾಡಿಗಳಲ್ಲಿ ತೆಗ್ಗುತ್ತೆಂಬ ಇದೆ ಅಲ್ವಾ? ಸೊ ಇಲ್ಲಿ ಬ್ರೇಕ್ ಯೂಸ್ ಮಾಡ್ತಾ ಸ್ಲೋ ಆಗಿ ಮೂವ್ ಮಾಡಬೇಕು ಸರ್. ತುಂಬ ಸ್ಲೋ ಆಗಿ. ಹಾಂ, ಎಸ್. ಹಾಂ, ಈಗ ಬಿಡಿ ಸರ್, ಬ್ರೇಕ್ ಬಿಟ್ಬಿಡಿ, ಕ್ಲಚ್ ಬಿಡಿ. ಈಗ ಸೆಕೆಂಡ್ ಗೇರ್ ಯಾವಾಗ ಸರ್ 20 ಕಿಲೋಮೀಟರ್ ಸ್ಪೀಡ್ ಬಂದ ತಕ್ಷಣ ಸೆಕೆಂಡ್ ಗೇರ್ ಹಾಕಬೇಕು. ಇಲ್ಲಾಂದ್ರೆ ನಿಮಗೆ ಗೊತ್ತಾಗುತ್ತೆ, ಆ ಸ್ಪೀಡ್ ಬಂದಾಗ ಎಂಜಿನ್ ಸೌಂಡ್ ಬರುತ್ತೆ ನೋಡಿ ಸರ್, ಹೋಗ್ತಾ ಆವಾಗ ನೀವು ಮುಂದಿನ ಗೇರಿಗೆ ಹಾಕ್ಬಿಡ್ಬೇಕು ಅಷ್ಟೇ. ಈಗ ಥರ್ಡ್ ಗೇರ್. ಹಾಂ ಸರ್, ಅದಕ್ಕೆ ಅದು ನಮ್ಗೆ ಗೊತ್ತಿರ್ಬೇಕು ಸರ್, ನಾವು ಎಕ್ಸಿಲೇಟರ್ ಮೇಲೆ ಇದೆ ಅಂತ. ಸೊ ಅದಕ್ಕೆ ನಾವು ಕಾಲು ಯಾವಾಗ ಈ ರೀತಿ ಇಟ್ಕೊಂಡಿರ್ತೀವಲ್ಲ ಸರ್, ಸ್ಟೇಟ್ ಇಟ್ಕೊಬಾರ್ದು, ಎಕ್ಸಿಲೇಟರ್ ಮುಂದ್ಗಡೆ ಹಿಂಗೆ ಇಟ್ಕೊಂಡಿರ್ಬೇಕು. ನಮ್ಮ ಬೆರಳಿಂದ ಎಕ್ಸಿಲೇಟರ್ ಪ್ರೆಸ್ ಮಾಡ್ತಿರ್ಬೇಕು. ಬ್ರೇಕ್ ಅಂದ ತಕ್ಷಣ ಕಾಲು ಹಿಂಗೆ ಸೀದಾ ಮಾಡಿಬಿಟ್ರೆ ಬ್ರೇಕಿಗೆ ಬರ್ಬೇಕು ಸರ್. ಆ ರೀತಿಯಾಗಿ ನಾವು ಕಾಲು ಇಟ್ಕೊಂಡಿರ್ಬೇಕು ಬಲಗಡೆದು. ಈಗ ಸ್ಲೋ ಮಾಡಿ, ನೀವು ರೈಟ್ ಸೈಡ್ ತಗೋಬೇಕಲ್ಲ ಸರ್, ಈಗಿಂತ ಸ್ಲೋ ಮಾಡೋಕೆ ಇಂಡಿಕೇಟರ್ ಕೊಡಿ, ಸೆಕೆಂಡ್ ಗೇರಿಗೆ ಹಾಕಿ. ಸ್ವಲ್ಪ ಗಾಡಿ ಮೂವ್ ಆಗ್ತಿದ್ದಂಗೆ ಸೆಕೆಂಡ್ ಗೇರ್ ಹಾಕೊಂಡ್ಬಿಟ್ಟು ಸೆಕೆಂಡ್ ಗೇರ್ ಹಾಕಿ ಸರ್, ಸೆಕೆಂಡ್ ಗೇರ್ಲ್ಲ ಆಗುತ್ತೆ. ಹಾಂ, ಈಗ ಮೂವ್ ಮಾಡಿ ಸರ್, ರೈಟಿಗೆ ಟರ್ನ್ ಮಾಡಿ. ರೈಟ್ ಟರ್ನ್ ಮಾಡಬೇಕಾದ್ರೆ ಆ ಮಿರರ್ ಮ್ಯಾಚ್ ಆಗ್ಬೇಕು ಸರ್, ಅಥವಾ ನಿಮ್ಮ ಕೈ ಮ್ಯಾಚ್ ಆಗ್ಬೇಕು ಆ ರೋಡ್ಗೆ. ಆವಾಗ ನೀವು ರೈಟ್ಗೆ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿ ಗಾಡಿ ಇದೆ ನೋಡಿ ಸರ್. ಸೊ ಅವ್ರ ಗಾಡಿ ಬಂದಾಗ ಕೇರ್ಫುಲ್ಲಾಗಿ ಸ್ಟೇಟ್ ಮಾಡಿ ಸರ್ ವೀಲೆಲ್ಲ. ಹಾಂ, ಎಸ್. ಈಗ ನೀವು ಸೆಕೆಂಡ್ ಗೇರೆಲ್ಲ ಹೋಗ್ತಿದ್ದೀರಿ. ಈಗ ಮುಂದೆ ರೋಡ್ ಹಂಪ್ಸ್ ಬಂತು ಸರ್ ಒಂದು. ಈಗ ನೀವು ರೋಡ್ ಹಂಪ್ಸಲ್ಲಿ ಇನ್ನೂ ಗೊತ್ತಿಲ್ಲ ಹೆಂಗೆ ಹೊಡಿಯೋಕ್ಕಂತ. ಈಗ ನೀವು ಸ್ಲೋ ಇದ್ದೀರಾ, ದೊಡ್ಡ ರೋಡ್ ಹಂಪ್ಸ್ ಇದೆ. ಸೊ ಸ್ಲೋ ಮಾಡಿ, ಫಸ್ಟ್ ಗೇರ್ ಎಂಗೇಜ್ ಮಾಡಿ, ನಿಲ್ಲಿಸ್ಬೇಡಿ, ಹಾಗೆ ಹೋಗ್ತಾ ಇರಲಿ. ಹಾಂ, ಈಗ ಸ್ಲೋ ಆಗಿ ಹೋಗ್ತಾ ಇರಿ ಸರ್ ಗಾಡಿ. ಗೇರ್ ಥರ್ಡ್ ಗೇರ್ ಬಿದ್ದಿದೆ. ಸೊ ಫಸ್ಟ್ ಆ ರೀತಿ, ಎಸ್. ಈಗ ಫಸ್ಟ್ ಗೇರ್ ಹಾಕಿದ್ರಿ, ಸ್ಲೋ ಆಗಿ ಮೂವ್ ಆಗ್ಬೇಕು ಸರ್. ಇದೇ ಸ್ಲೋ ಅಲ್ಲಿ ಸರ್, ಇಷ್ಟೇ ಸರ್ ರೋಡ್ ಹಂಪ್ಸ್ ಇಳಿಸ್ಬೇಕಾದ್ರೆ. ಓಕೆನಾ? ಸೊ ಇಲ್ಲಿ ಈಗ ಹೀಗೆ ಮೂವ್ ಮಾಡ್ತಾ ಇದೆ. ರೋಡ್ ಹಂಪ್ಸ್ ಬಂದಾಗ ಇಷ್ಟು ಮಾಡಿ ಸರ್, ಸ್ವಲ್ಪ ಗಾಡಿ ಸ್ಲೋ ಮಾಡಿಬಿಟ್ಟು, ದೊಡ್ಡ ರೋಡ್ ಹಂಪ್ಸ್ ಇದ್ದರೆ ಫಸ್ಟ್ ಗೇರ್ಗೆ ಹಾಕೊಂಡೋಗಿ ಮೂವ್ ಮಾಡಿ ಸ್ಲೋ ಆಗಿ. ಸ್ವಲ್ಪ ಸಣ್ಣ ರೋಡ್ ಹಂಪ್ಸ್ ಇದೆ ಸೆಕೆಂಡ್ ಗೇರಲ್ಲಿ ಮೂವ್ ಆಗುತ್ತೆ. ಸ್ಲೋ ಮಾಡ್ಕೊತ ಸೆಕೆಂಡ್ ಗೇರಲ್ಲಿ ನೀವು ಪಾಸ್ ಮಾಡ್ಬೋದು. ಮತ್ತು ಈ ರೀತಿ ಹಿಂಗೆ ರೋಡಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಾವು ಜಡ್ಜ್ಮೆಂಟ್ ಹೇಳಿದ್ನಲ್ಲ ಸರ್, ಈ ಸೆಂಟ್ರ್ ಪಾಯಿಂಟಲ್ಲಿ ಜಡ್ಜ್ಮೆಂಟ್ ಮಾಡ್ಕೊತ ಹೋಗ್ಬೇಕು. ಈಗ ಫಸ್ಟ್ ಗೇರ್ಲ್ಲ ಇದೆ, ಸೆಕೆಂಡ್ ಗೇರ್ಗೆ ಹಾಕಿ ಸರ್. ಹಾಕಿ. ಈಗ ಮುಂದ್ಗಡೆ ರೋಡ್ ಹಂಪ್ಸ್ ಇದೆ ಸರ್ ಅಲ್ವಾ? ಈಗ ನಿಮ್ಗೆ ಗೊತ್ತಿದೆ, ಫಸ್ಟ್ ಗೇರ್ಲೆ ಹೋಗಿ ಸ್ಲೋ ಆಗಿ. ಸೊ ಬ್ರೇಕ್ ಯೂಸ್ ಮಾಡಿ, ಲೈಟಾಗಿ ಸ್ಲೋ ಮಾಡಿ, ಇದೇ ಸ್ಲೋವಲ್ಲೇ ಹೋಗಲಿ ಸರ್. ಆ ರೋಡ್ ಹಂಪ್ಸ್ ಕ್ರಾಸ್ ಆಗುತ್ತೆ. ಎಸ್, ಇಷ್ಟೇ ಸರ್. ಈಗ ಮುಂದೆ ಒಂದು ದೊಡ್ಡ ರೋಡ್ ಹಂಪ್ಸ್ ಇದೆ ಅಲ್ವಾ ಸರ್? ಸೊ ಇಲ್ಲಿ ಸ್ವಲ್ಪ ಲೈಟಾಗಿ ಹೋಗಲಿ, ಸ್ಲೋ ಆಗಿ ಹೋಗಲಿ ಅಷ್ಟೇ, ಮತ್ತೇನಿಲ್ಲ. ಪಾಸ್ ಆಗುತ್ತೆ, ಏನು ತೊಂದರೆ ಇದೆ. ಇದೇ ಸ್ಪೀಡಲ್ಲೇ ಹೋಗಿ ಸರ್, ಪಾಸ್ ಆಗುತ್ತೆ. ಸೊ ಅಲ್ಲಿ ಒಂದು ಲೆಫ್ಟ್ ಇದೆ ನೋಡೋದು, ಕಲ್ಲಿದೆ ಸರ್. ಸೊ ಅದು ನಿಮ್ಗೆ ಈ ಪಾಯಿಂಟಿಗೆ ಮ್ಯಾಚ್ ಮಾಡ್ಕೊತ ಅದ್ರ ಈ ಕಡೆ ಇರ್ಬೇಕು ನಮ್ದು, ಇದು ಸೆಂಟ್ರ್ ಪಾಯಿಂಟ್. ಲೆಫ್ಟ್ದು ಏನೋ ನಮ್ಗೆ ತಾಗುತ್ತೆ ಅಬ್ಜೆಕ್ಟಿವ್ ಏನಾಗಿತ್ತು ಅಂದ್ರೆ ಸರ್, ಈ ಸೆಂಟ್ರ್ ಪಾಯಿಂಟಿಗೆ ಈ ಕಡೆ ಇರ್ಬೇಕು ನಮ್ಮ ಸೆಂಟ್ರ್ ಪಾಯಿಂಟ್ ಆ ವಸ್ತುವಿಗಿಂತ. ಆವಾಗ ನಮ್ಮ ಗಾಡಿ ಬಂತು ವೀಲು ಈ ಕಡೆಗೆ ಇರುತ್ತೆ ಸರ್. ಈಗ ಸೆಕೆಂಡ್ ಗೇರ್, ಎಸ್. ಹಾಂ, ಸೆಕೆಂಡ್. ಹಾಂ, ಎಸ್ ಸರ್, ಎಸ್. ಈಗ ರೈಟ್ ಸೈಡ್ ಇಂಡಿಕೇಟರ್ ಕೊಡ್ರಿ, ಗಾಡಿ ಸ್ಲೋ ಮಾಡಿ. ಇಲ್ಲಿ ಇದು ರೋಡ್ಗಳು ಗಾಡಿಗಳು ಬರೋಂಥ ವೆಹಿಕಲ್ ಸರ್, ಇಲ್ಲಿ ನೀವು ನಿಲ್ಲಿಸ್ಬಿಡ್ಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಈಗಿದ್ದೀರಾ, ಇಲ್ಲಿ ಬಲಗಡೆಯಿಂದ ವೆಹಿಕಲ್ ಸಡನ್ನಾಗಿ ಬಂದುಬಿಟ್ರೆ ನಿಲ್ಸೋಕ್ಕಲ್ಲ. ಸ್ಲೋ ಮಾಡಿ, ಫಸ್ಟ್ ಗೇರು. ವೆಹಿಕಲ್ಗಳು ಭಾಳ ಬರೋಂಥ ರೋಡಿಗೆ ನೀವು ಎಂಟ್ರಿ ಆಗ್ತೀರಂದ್ರೆ ಸರ್, ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ನೀವು ಸ್ಲೋ ಆಗಿ ನಿಲ್ಲಿಸ್ಬಿಟ್ಟೆ ಫಸ್ಟ್ ಗೇರಿಂದ ಸ್ಟಾರ್ಟ್ ಮಾಡಿ. ಸೊ ಆ ಕಡೆ ಫಸ್ಟ್ ನೋಡಿ ರೈಟ್ ಸೈಡಿಂದ ಯಾರು ಬರ್ತಾರ ಅಂತ.
ಸೊ ಯಾರು ಬರ್ತಾ ಇಲ್ಲ ಬೈಕು ಏನಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಈ ಕಡೆಗೆ ನೋಡಿ ಸರ್, ಇಲ್ಲೂ ಯಾರು ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಸ್ಲೋ ಆಗಿ ಮೂವ್ ಮಾಡ್ತಾ ಇರಬೇಕು. ಸೊ ಅಲ್ಲಿ ಬೈಕ್ ಬಂತು, ಸ್ಲೋ ಮಾಡಿ, ಹಾಂ ಈಗ ಯಾರಿಲ್ಲ ಮೂವ್ ಮಾಡಿ ಸರ್. ರೈಟಿಗೆ ಟರ್ನ್ ತೊಗೊಳ್ಳಿ. ಸೊ ರೈಟಿಗೆ ಟರ್ನ್ ತೊಗೋಬೇಕಾದ್ರೆ ನಾವು ಮರ್ಜ್ ಆಗ್ಬೇಕಂದ್ರೆ ಈ ಲೆಫ್ಟ್ ಲೈನಿಗೆ ಬರ್ಬೇಕು ಸರ್. ನಾವು 2 ಲೈನ್ ಇದೆ, ಈಗ ಆ ಲೈನಿಗೆ ಹೋಗಬಾರ್ದು, ಈ ಲೈನಿಗೆ ಬಂದು ಸ್ಟೇಟ್ ಮಾಡಿಕೊಂಡು ಈಗ ಮೂವ್ ಮಾಡಿ ಸರ್. ಎಸ್, ಇಷ್ಟೇ. ಈಗ ಬ್ರೇಕಿಂದ ಕಾಲು ತೆಗೀರಿ, ಎಕ್ಸಿಲೇಟ್ರು. ಈಗ ಸೆಕೆಂಡ್ ಗೇರ್ ಹಾಕಿ ಸರ್. ಎಸ್, ಹಿಂಗೆ ಮೂವ್ ಮಾಡಿ. ಈಗ ಥರ್ಡ್ ಗೇರ್. ರೈಟ್ ಅಲ್ಲ ಸರ್. ಈಗ ರೈಟ್ ಬರ್ಬೇಕಾದ್ರೆ ಇಲ್ಲಿ ಇಂಪಾರ್ಟೆಂಟ್ ರೋಡ್ಗಳು ವೆಹಿಕಲ್ ಬರೋವಂಥವು ಫಸ್ಟ್ ಆ ಮಿರರಲ್ಲಿ ನೋಡ್ಬೇಕು ಸರ್, ಯಾರು ಬರ್ತಾರ ಅಂತೇಳಿ. ಯಾರು ಇಲ್ಲ ಅಂದ್ರೆ ಇಂಡಿಕೇಟರ್ ಕೊಟ್ಟರಲ್ವಾ. ಸೊ ಸ್ಲೋ ಮಾಡ್ತಾ ಈಗ ಥರ್ಡ್ ಗೇರಲ್ಲಿದೆ, ಸೆಕೆಂಡ್ ಗೇರಿಗೆ ತೊಗೊಳ್ಳಿ, ಟರ್ನ್ ಮಾಡಿ ಸರ್. ಈಗ ಸೊ ಮುಂದೆ ಕಾರ್ ಇದೆ, ಜಡ್ಜ್ ಮಾಡ್ತಾ ನೀವು ಟರ್ನ್ ಮಾಡ್ಬೇಕು. ಈ ರೈಟ್ ಪಾಯಿಂಟ್ ಅದು ಪಾಸ್ ಆಗುತ್ತೆ ಅಂತ ನೋಡ್ಕೋಬೇಕು ಸರ್, ಅಷ್ಟೇ. ಹಾಂ, ಈಗ ಇಷ್ಟೇ ಸರ್. ಎಸ್, ಈಗ ಸ್ಟೇಟ್. ಈಗ ನಿಮ್ಗೆ ಲೆಫ್ಟ್ ಟರ್ನ್ ತೊಗೋಬೇಕು. ಸೊ ಈಗ ಸೆಕೆಂಡ್ ಗೇರಲ್ಲಿ ಇದ್ರೆ ಹೋಗುತ್ತೆ, ಪಾಸ್ ಆಗುತ್ತೆ. ಸೊ ಇದೇ ಸ್ಪೀಡೆಲ್ಲ ಮೇಂಟೈನ್ ಮಾಡ್ತಾ ನೀವು ಈಗ ಅಲ್ಲಿ ಸ್ವಲ್ಪ ತೆಗ್ದು ಜಾಸ್ತಿ ಸ್ಲೋ ಮಾಡಿ ಫಸ್ಟ್ ಗೇರ್ಗೆ ಹಾಕ್ಕೊಳ್ಳಿ. ನಿಲ್ಲಿಸ್ಬೇಡ್ಬೇಡಿ, ಹಿಂಗೆ ಹೋಗ್ತಾನೆ ಹಂಗೆ. ಹಾಂ, ಈಗ ಸ್ಲೋ ಆಗಿ ಮೂವ್ ಮಾಡಿ ಸರ್, ತೊಂದರೆ ಇಲ್ಲ. ಥರ್ಡ್ ಗೇರಿಗೆ ಬಿತ್ತಿದ್ದು. ಹಾಂ, ತೆಗೆದು ಫಸ್ಟ್ ಗೇರಿಗೆ ಹಾಕಿ ಸರ್. ಫಸ್ಟ್ ಗೇರಿಗೆ ಹಾಕಿ. ಹಾಂ, ಎಸ್. ಹಾಂ, ಈಗ ಹಾಕಿ ಸರ್. ಈಗ ಮೂವ್ ಮಾಡಿ ಸರ್. ಎಸ್, ಸ್ವಲ್ಪ ಆ ಕಡೆ ತೊಗೊಳ್ಳಿ. ಹಾಂ, ಎಸ್. ಹಾಂ, ಈ ಕಡೆ ಬರಲಿ. ಈಗ ಟರ್ನ್ ತೊಗೊಳ್ಳಿ. ಲೆಫ್ಟ್ ಟರ್ನ್, ಲೆಫ್ಟ್, ಫುಲ್ ಲೆಫ್ಟ್. ಹಾಂ, ಎಸ್. ಸ್ಟೇಟ್ ಮಾಡ್ಕೊಳ್ಳಿ. ಈಗ ಮುಂದೆ ಸ್ವಲ್ಪ ಇದು ತೆಗಿದೆ, ರೈಟಿಗೆ ತೊಗೊಳ್ಳಿ ಸ್ಟೇಟಾಗಿ. ಹಾಂ, ಸ್ಟೇಟ್ ಹಂಗೆ ಹೋಗ್ತಾ ಇರಿ. ಓಕೆ, ಎಸ್. ಫಸ್ಟ್ ಗೇರಲ್ಲೇ ಹೋಗಲಿ ಸರ್, ಯಾಕಂದ್ರೆ ಮುಂದೆ ಅಲ್ಲಿ ತೆಗ್ಗಿದೆ. ಸ್ಲೋ ಆಗಿ ಅದು ದಾಟಾದ್ಮೇಲೆ ಸೆಕೆಂಡ್ ಗೇರ ಹೋಗಲಿ, ಬ್ರೇಕ್ ಹಿಡಿಬೇಡ, ಹೋಗುತ್ತೆ. ಈಗ ಎಕ್ಸಲೇಟರ್ ಬಿಡಿ ಸರ್, ಕ್ಲಚ್ ಬಿಡಿ ಪೂರ್ತಿಯಾಗಿ. ಎಕ್ಸಲೇಟರ್ ಪ್ರೆಸ್ ಮಾಡಿ ಸೆಕೆಂಡ್ ಗೇರ್ ಹಾಕಿ ಸರ್. ಕ್ಲಚ್ ಪ್ರೆಸ್ ಮಾಡಿ ಸೆಕೆಂಡ್ ಗೇರ್. ಈಗ ನಿಮಗೆ ಸೌಂಡ್ ಬಂತು ನೋಡಿ ಸರ್ ಎಂಜಿನಿಂದ. ಸೊ ಆ ಸೌಂಡ್ ಬಂದಾಗ ನೀವು ನೆಕ್ಸ್ಟ್ ಅಪ್ ಶಿಫ್ಟ್ ಮಾಡಬೇಕಂತ ಸರ್. ಯಾವ ಗೇರಲ್ಲಿ ಅದ್ರ ನೆಕ್ಸ್ಟ್ ಗೇರ್ ಹಾಕಬೇಕು ಅಂತೇಳಿ. ಈಗ ಮುಂದ್ಗಡೆ ಅಲ್ಲಿ ಯಾರೋ ಬರ್ತೀರೋ ನೋಡ್ಕೊಂಡು ಚೇಂಜ್ ಮಾಡ್ತಾ ಹೋಗಿ ಸರ್. ಸೊ ಈಗ ನಮ್ಮ ಲಾಸ್ಟ್ ರೋಡ್ ಎಡ್ಜ್ ಏನಿದೆ ಸರ್, ಸೊ ಈ ಸೆಂಟ್ರ್ ಪಾಯಿಂಟನ್ನು ನೀವು ಅದ್ರ ಪಕ್ಕದಲ್ಲೇ ಹೋಗ್ಬೇಕು, ಈ ಕಡೆ ಒಳಗಡೆ. ಆವಾಗ ನಮ್ಮ ವೀಲ್ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಅದ್ರ ಈ ಕಡೆಗೆ ಆ ರೋಡ್ ಪಕ್ಕದಲ್ಲೇ ಹೋಗ್ತಾ ಇರುತ್ತೆ, ಅಂದರೆ ಎಡ್ಜಲ್ಲಿ. ಈಗ ರೈಟ್ ಟರ್ನ್ ತೊಗೋಬೇಕಲ್ಲ ಸರ್. ರೈಟ್ ಟರ್ನ್ ತೊಗೋಬೇಕಂದ್ರೆ ಏನು ಮಾಡೋದು ಸರ್, ಫಸ್ಟು ಈ ರೈಟ್ ಇಂಡಿಕೇಟರ್ ಕೊಡಬೇಕು. ಸೆಕೆಂಡ್ ಗೇರ್ ಇರುತ್ತೆ, ಸ್ಲೋ ಮಾಡಿಕೊಂಡು ಫಸ್ಟ್ ಗೇರ್ ಇರುತ್ತಂದ್ರೆ ಈ ಮ್ಯಾಚ್ ಮಾಡೋಕೆ ಸರ್, ಈ ಸ್ಟಾರ್ಟಿಂಗ್ ಪಾಯಿಂಟ್ಗೂ ಆ ಮಿರರ್ಗೂ ರೈಟ್ ಸೈಡ್ಗೆ. ಆಮೇಲೆ ನೀವು ಟರ್ನ್ ತೊಗೋಬೇಕು ಸ್ಟೇರಿಂಗಿನ. ಈಗ ಸ್ಟೇಟ್ ಮಾಡ್ಕೊಳ್ಳಿ. ಹಾಂ, ಎಸ್. ರೈಟ್ ಟರ್ನ್ ತೊಗೋಬೇಕಾದ್ರೆ ಇಷ್ಟೇ ಸರ್, 2 ಮಿರರ್ಗೂ ಆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಮ್ಯಾಚ್ ಮಾಡ್ಬೇಕು ಆ ರೋಡ್ಗೆ. ಆಮೇಲೆ ನಾವು ಟರ್ನ್ ತೊಗೋಬೇಕು. ಈಗ ಲೆಫ್ಟ್ ಅಲ್ಲ ಸರ್, ಲೆಫ್ಟ್ ಆದರೂ ಅಷ್ಟೇ, ನೀವು ಆ ಲೆಫ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ರೋಡು, ಅದು ಈ ಮಿರರ್ಗೆ ಮ್ಯಾಚ್ ಆಗ್ಬೇಕು ಸರ್. ಇಲ್ಲ ಸ್ವಲ್ಪ ಕ್ರಾಸ್ ಆಗಿರಬೇಕು ಇಷ್ಟು. ಈಗ ಟರ್ನ್ ಮಾಡಿ ಸರ್. ಇವಾಗ ನಮ್ದು ಪರ್ಫೆಕ್ಟಾಗಿ ಟರ್ನ್ ಆಗುತ್ತೆ ನೋಡಿದ್ರಲ್ಲ ಸರ್. ಯಾವ ಕಡೆಗೂ ಟಚ್ ಆಗಲಿ, ಏನಾಗಲಿಲ್ಲ. ಸೊ ಟರ್ನ್ ಮಾಡಬೇಕಾದ್ರೆ ಅವೆರಡು ಪಾಯಿಂಟನ್ನು ನೆನ್ಬಿಟ್ಕೋಬೇಕು, ಲೆಫ್ಟ್ ಟು ರೈಟ್. ಸೊ ಈಗ ಫಸ್ಟ್ ಗೇರ್ಲೆ ಹೋಗ್ತಿದ್ರೆ ಇಲ್ಲೇ ಮನೆ ಇದೆ, ಫಸ್ಟ್ ಗೇರ್ಲೆ ಮೂವ್ ಆಗುತ್ತೆ, ತೊಂದರೆ ಇಲ್ಲ ಸರ್. ಈಗ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನಿಲ್ಲಿಸಿದ್ರೆ ಆಯಿತು. ಸೊ ಇವತ್ತು ಆಲ್ಮೋಸ್ಟ್ ನೀವು ಪರ್ಫೆಕ್ಟ್ ಆಗಿಬಿಟ್ರಿ ಸರ್ ಒಂದೇ ದಿನದಲ್ಲೇ.